ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್. ನೀವು ನಿಮ್ಮ ಜೀವನದಲ್ಲಿ ಹ್ಯಾಪಿಯಾಗಿದ್ದೀರಾ? ಬಹುತೇಕ ಜನರು ಇಲ್ಲ. ಇದನ್ನು ನಾನು ಹೇಳ್ತಾ ಇಲ್ಲ, ವರ್ಲ್ಡ್ಸ್ ಹ್ಯಾಪಿನೆಸ್ ರಿಪೋರ್ಟ್ ಹೇಳ್ತಾ ಇದೆ. ಈ ರಿಪೋರ್ಟ್ ಹೇಳುವ ಪ್ರಕಾರ 143 ದೇಶಗಳಲ್ಲಿ ನಮ್ಮ ಭಾರತಕ್ಕೆ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ 126ನೇ ಸ್ಥಾನ ಬಂದಿದೆ. ಇನ್ನೂ ಕಳವಳಕಾರಿಯಾದ ವಿಚಾರವೇನೆಂದರೆ, ವಯಸ್ಸಾದವರು, 60 ವರ್ಷ ಮೇಲ್ಪಟ್ಟವರು ಮತ್ತು ಯುವಕರನ್ನು ಕಂಪೇರ್ ಮಾಡಿದರೆ ವಯಸ್ಸಾದವರು ಯುವಕರಿಗಿಂತ ತಮ್ಮ ಜೀವನದಲ್ಲಿ ಹೆಚ್ಚು ಹ್ಯಾಪಿಯಾಗಿದ್ದಾರೆ. ಅಂದರೆ ಈಗಿನ ಯುವ ಜನತೆ ಸ್ಟ್ರೆಸ್, ಆಂಗ್ಸೈಟಿ ಮತ್ತು ಡಿಪ್ರೆಷನ್ನಿಂದ ಬಳಲುತ್ತಿದೆ. ಈ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ನಿಂದ ಹೊರಬಂದು ಹ್ಯಾಪಿನೆಸ್ನತ್ತ ಹೋಗುವುದು ಹೇಗೆ? ಇವತ್ತು ನಾನು ನಿಮ್ಮ ಜೀವನದಲ್ಲಿ ಹ್ಯಾಪಿನೆಸ್ ಹೆಚ್ಚಿಸುವಂತಹ 4 ಸಲಹೆಗಳನ್ನು ಕೊಡುತ್ತೇನೆ. ಇವುಗಳನ್ನು ನೀವು ಫಾಲೋ ಮಾಡಲು ಟ್ರೈ ಮಾಡಿ. ಹ್ಯಾಪಿ ಲೈಫ್ ಅಂದರೆ ಜೀವನದಲ್ಲಿ ಯಾವಾಗಲೂ ಹ್ಯಾಪಿಯಾಗಿರುವುದು. ಈ ತಪ್ಪು ಕಲ್ಪನೆಯನ್ನು ಬಿಡಿ. ಹ್ಯಾಪಿ ಲೈಫ್ ಎಂದರೆ ಜೀವನದಲ್ಲಿ ಯಾವಾಗಲೂ ಹ್ಯಾಪಿಯಾಗಿರುವುದು ಅಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ನೋವು ಇದ್ದೇ ಇರುತ್ತೆ. ಹ್ಯಾಪಿ ಲೈಫ್ ಎಂದರೆ ಜೀವನದಲ್ಲಿ ನೋವು ಇರಬೇಕು, ನೋವಿಗಿಂತ ಹೆಚ್ಚು ಸಂತೋಷ ಇರಬೇಕು. ಈ ಹ್ಯಾಪಿನೆಸ್ಸನ್ನು ಎಲ್ಲಿಂದಲೂ ಹುಡುಕಿ ತರಲು ಸಾಧ್ಯ ಇಲ್ಲ, ಇದು ಸಿಗೋದೂ ಇಲ್ಲ. ನೀವು ಹ್ಯಾಪಿಯಾಗಿರಬೇಕಾದರೆ, ಹ್ಯಾಪಿ ಲೈಫ್ ನಿಮ್ಮದಾಗಬೇಕಾದರೆ ನಿಮ್ಮ ಹ್ಯಾಪಿನೆಸ್ಸನ್ನು ನೀವೇ ಕ್ರಿಯೇಟ್ ಮಾಡಬೇಕು. ಈ ಹ್ಯಾಪಿನೆಸ್ಸನ್ನು ಕ್ರಿಯೇಟ್ ಮಾಡೋದು ಹೇಗೆ? ಸಂತೋಷವಾಗಿರಲು ಮೊದಲ ಟಿಪ್, ಸಹಾಯ ಮಾಡಿ. ನೀವು ಯೋಚಿಸಬಹುದು, ಬೇರೆಯವರಿಗೆ ಸಹಾಯ ಮಾಡಿದರೆ ಅಥವಾ ಏನಾದರೂ ಕೊಟ್ಟರೆ ಅದರಿಂದ ಅವರಿಗೆ ಉಪಯೋಗ ಆಗುತ್ತೆ, ಅದರಿಂದ ನಿಮಗೇನು ಲಾಭ ಇಲ್ಲ ಅಂತ. ಆದರೆ ಇದು ನಿಮ್ಮ ತಪ್ಪು ಕಲ್ಪನೆ. ಹ್ಯಾಪಿನೆಸ್ ಅನ್ನೋದು ಕೊಟ್ಟು ತಗೊಳ್ಬೇಕು. ಕೆಲವು ಅಧ್ಯಯನಗಳು ಹೇಳುವ ಪ್ರಕಾರ ಬೇರೆಯವರಿಗೆ ಸಹಾಯ ಮಾಡುವುದರಿಂದ ನಮ್ಮ ಬ್ರೈನ್ನಲ್ಲಿರುವ ನಮಗೆ ಸಂತೋಷ ಕೊಡುವಂತಹ ಪ್ಲೆಷರ್ ಸೆಂಟರ್ಸ್ ಆಕ್ಟಿವೇಟ್ ಆಗುತ್ತೆ. ಬೇರೆಯವರಿಗೆ ಸಹಾಯ ಮಾಡುವುದರಿಂದ ನಮ್ಮಲ್ಲಿ ಎಂಡೋರ್ಫಿನ್ಸ್, ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ನಮ್ಮ ನೋವನ್ನು ಕಡಿಮೆ ಮಾಡುತ್ತೆ. ಬೇರೆಯವರಿಗೆ ಸಹಾಯ ಮಾಡುವುದರಿಂದ ನಮ್ಮಲ್ಲಿರುವ ಕಾರ್ಟಿಸೋಲ್ ಲೆವೆಲ್ ಕಡಿಮೆ ಆಗುತ್ತೆ. ಕಾರ್ಟಿಸೋಲ್ ಅನ್ನೋದೊಂದು ಸ್ಟ್ರೆಸ್ ಹಾರ್ಮೋನ್. ಬೇರೆಯವರಿಗೆ ಸಹಾಯ ಮಾಡಿದರೆ ಸಂತೋಷ ಮಾತ್ರ ಹೆಚ್ಚಾಗಲ್ಲ, ಅದರ ಜೊತೆಗೆ ನೀವು ಆರೋಗ್ಯವಂತರಾಗ್ತೀರಾ, ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗತ್ತೆ, ನೀವು ಶ್ರೀಮಂತರಾಗ್ತೀರಾ ಮತ್ತು ನಿಮ್ಮ ಜೀವನಕ್ಕೂ ಒಂದು ಅರ್ಥ ಸಿಗತ್ತೆ. ಬೇರೆಯವರಿಗೆ ಹೆಲ್ಪ್ ಮಾಡುವುದರಿಂದ ನೀವು ಹ್ಯಾಪಿಯಾಗಿರಬಹುದು ಮತ್ತು ನಿಮ್ಮಿಂದ ಹೆಲ್ಪ್ ಪಡೆದುಕೊಂಡವರು ಹ್ಯಾಪಿಯಾಗಿರ್ತಾರೆ. ಬೇರೆಯವರಿಗೆ ಸಂತೋಷ ಕೊಟ್ಟು ನೀವು ಸಂತೋಷವಾಗಿರಿ. ನಂಬರ್ 2, ಸಂಬಂಧಗಳು. ಹಾರ್ವರ್ಡ್ ಯೂನಿವರ್ಸಿಟಿಯ ವಿಜ್ಞಾನಿಗಳು ಹ್ಯಾಪಿನೆಸ್ ಸೀಕ್ರೆಟ್ ತಿಳಿದುಕೊಳ್ಳಲು ಒಂದು ಅಧ್ಯಯನ ಮಾಡ್ತಾ ಇದ್ದಾರೆ. ಇದೊಂದು ದೀರ್ಘಕಾಲಿಕ ಅಧ್ಯಯನ. ಇದನ್ನು 1938ರಲ್ಲಿ ಆರಂಭಿಸಲಾಯಿತು. ಕಳೆದ 85 ವರ್ಷಗಳಿಂದ ಈ ಅಧ್ಯಯನ ನಡೆಯುತ್ತಾ ಬಂದಿದೆ. ಈ ಅಧ್ಯಯನದಲ್ಲಿ ಎಲ್ಲ ಥರದ ಬ್ಯಾಕ್ಗ್ರೌಂಡ್ನಿಂದ ಬಂದಿರುವಂತಹ ಟೀನೇಜರ್ಸನ್ನು ಸ್ಟಡಿ ಮಾಡಲಾಗಿದೆ. ಎಲ್ಲ ಥರದ ಬ್ಯಾಕ್ಗ್ರೌಂಡ್ ಎಂದರೆ ಶ್ರೀಮಂತರು, ಬಡವರು, ವಿದ್ಯಾವಂತರು, ಅವಿದ್ಯಾವಂತರು, ಹೀಗೆ. ಈ ಅಧ್ಯಯನ ಹೇಳುವ ಪ್ರಕಾರ ಅವರು ಯಾವುದೇ ಬ್ಯಾಕ್ಗ್ರೌಂಡ್ನಿಂದ ಬಂದಿರಲಿ, ಯಾರು ಸ್ಟ್ರಾಂಗೆಸ್ಟ್ ಪರ್ಸನಲ್ ರಿಲೇಷನ್ಶಿಪ್ಸ್ ಹೊಂದಿದ್ದಾರೋ ಅವರು ಹೆಚ್ಚು ಹ್ಯಾಪಿಯಾಗಿದ್ದರು, ಹೆಚ್ಚು ಆರೋಗ್ಯವಂತರಾಗಿದ್ದರು ಮತ್ತು ಹೆಚ್ಚು ಆಯಸ್ಸನ್ನು ಹೊಂದಿದ್ದಾರೆ. ಈ ಅಧ್ಯಯನದಲ್ಲಿ ಭಾಗವಹಿಸಿದವರಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರ ಈಗ ಜೀವಂತವಾಗಿದ್ದಾರೆ. ಈಗ ಅವರಿಗೆ 90 ವರ್ಷದಷ್ಟು ವಯಸ್ಸಾಗಿದೆ ಮತ್ತು ಈ ಅಧ್ಯಯನ ಅವರ ಮೇಲೆ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಒಂಟಿತನ ಮನುಷ್ಯನನ್ನು ಸಾಯಿಸುತ್ತೆ. ನೀವು ಸಂತೋಷವಾಗಿರಬೇಕಾ? ಮೊದಲು ಸೋಷಿಯಲ್ ಮೀಡಿಯಾ, ಮೊಬೈಲ್, ಟಿವಿಯನ್ನು ಬಿಟ್ಟು ನಿಮ್ಮ ಫ್ಯಾಮಿಲಿಯೊಂದಿಗೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿ. ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಿ. ಇದರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಉತ್ತಮಗೊಳ್ಳುತ್ತೆ ಮತ್ತು ನಿಮ್ಮ ಆಯಸ್ಸು ಹೆಚ್ಚಾಗತ್ತೆ. ನಂಬರ್ 3, ವ್ಯಾಯಾಮ. ಇಷ್ಟರವರೆಗೆ ಫಿಟ್ ಮತ್ತು ಹೆಲ್ದಿ ಆಗಿರಲು ಎಕ್ಸಸೈಸ್ ಮಾಡುತ್ತಿದ್ದೀರಾ? ಇವತ್ತಿನಿಂದ ಹ್ಯಾಪಿ ಆಗಿರಲು ಎಕ್ಸಸೈಸ್ ಮಾಡಿ. ಎಕ್ಸಸೈಸ್ ಮಾಡುವುದರಿಂದ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದರಿಂದಾಗಿ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಕಡಿಮೆ ಆಗುತ್ತೆ. ನಂಬರ್ 4, ನಿದ್ದೆ. ಒಮ್ಮೆ ಯೋಚಿಸಿ,
ಒಂದು ರಾತ್ರಿ ನಿದ್ದೆ ಮಾಡದೆ ಹೋದರೆ ಮಾರನೆದಿನ ನಿಮ್ಮ ಮೂಡ್ ಹೇಗಿರುತ್ತೆ? ಅಧ್ಯಯನಗಳು ಹೇಳುವ ಪ್ರಕಾರ ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಮಾಡುವುದರಿಂದ ಹ್ಯಾಪಿನೆಸ್ ಹೆಚ್ಚಾಗತ್ತೆ. ಇದರಿಂದ ಬ್ರೈನ್ ಫಂಕ್ಷನಾಲಿಟಿ ಹೆಚ್ಚಾಗತ್ತೆ, ಫೋಕಸ್ ಹೆಚ್ಚಾಗತ್ತೆ ಮತ್ತು ಪ್ರೊಡಕ್ಟಿವಿಟಿ ಹೆಚ್ಚಾಗತ್ತೆ. ಒಬ್ಬ ವಯಸ್ಕ ವ್ಯಕ್ತಿಗೆ ಪ್ರತಿದಿನ 7 ರಿಂದ 9 ಗಂಟೆಗಳ ಕಾಲ ನಿದ್ದೆ ಅಗತ್ಯವಿರುತ್ತೆ. ನೀವು ನೋಡುವ ಟಿವಿ ಶೋ ಅಥವಾ ಮೂವಿ ಎಷ್ಟೇ ಇಂಟ್ರೆಸ್ಟಿಂಗ್ ಆಗಿರಲಿ, ಮಲಗುವ 1 ಗಂಟೆಯ ಮೊದಲು ಎಲ್ಲವನ್ನು ಆಫ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಎಂದರೆ, ನಿಮಗೆ ಯಾವ ಕೆಲಸ ಮಾಡಿದರೆ ಸಂತೋಷ ಸಿಗತ್ತೋ ಅಂಥ ಕೆಲಸವನ್ನು ಮಾಡಿ. ಕೆಲವರಿಗೆ ಪೇಂಟಿಂಗ್ ಮಾಡುವುದರಿಂದ ಸಂತೋಷ ಸಿಗತ್ತೆ, ಮತ್ತು ಕೆಲವರಿಗೆ ಡ್ಯಾನ್ಸ್, ಇನ್ನು ಕೆಲವರಿಗೆ ಮೆಡಿಟೇಷನ್. ಹೀಗೆ ನಿಮ್ಮ ಬಿಡುವಿನ ಸಮಯದಲ್ಲಿ ನಿಮಗೆ ಸಂತೋಷ ಕೊಡುವಂತಹ ಕೆಲಸಗಳನ್ನು ಮಾಡಿ. ನಿಮ್ಮ ಹ್ಯಾಪಿನೆಸ್ಸನ್ನು ನೀವೇ ಕ್ರಿಯೇಟ್ ಮಾಡಿ. ಸೊ ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.